ಇನ್ನು ಬೆಂಗಳೂರಿನ ಶಿವಾಜಿನಗರದಲ್ಲಿ ಹಸಿರು ಬಾವುಟವನ್ನು ತೆರವು ಮಾಡಲಾಗಿದೆ. ಬಿಬಿಎಂಪಿ ಅಳವಡಿಸಿದ್ದ ಕಂಬದಲ್ಲಿ ಹಸಿರು ಬಾವುಟ ಹಾರಾಟ ನಡೆಸ್ತಾ ಇತ್ತು. ಶಿವಾಜಿನಗರದ ಚಾಂದಿನಿ ಚೌಕ್ನಲ್ಲಿ ಹಸಿರು ಬಾವುಟ, ಆ ಬಾವುಟವನ್ನು ಈಗ ತೆರವು ಮಾಡಿದ್ದಾರೆ. ಈ ಬಗ್ಗೆ ಬಹಳ ವಿರೋಧ ವ್ಯಕ್ತವಾಗಿತ್ತು. ಹಿಂದೂ ಸಂಘಟನೆಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ವು. ಕೂಡಲೇ ಎಚ್ಚೆತ್ತುಕೊಂಡಂತ ಶಿವಾಜಿನಗರ ಠಾಣೆ ಪೊಲೀಸರು ಆ ಹಸಿರು ಬಾವುಟವನ್ನು ತೆಗೆಸಿ ತ್ರಿವರ್ಣ ಧ್ವಜವನ್ನ ಅಲ್ಲಿ ಹಾರಿಸಿದ್ದಾರೆ. ಇದು ಕೇವಲ ಒಂದು ಕಡೆ ಮಾತ್ರನಾ? ಎಷ್ಟು ಕಡೆ ಇದೆ? ಈಗ ಮಂಡ್ಯದ ಕೆರಗೋಡಿನಲ್ಲಿ ಹೇಳಿದ್ದೇನು ನೀವು? ಆಯಿತು, ಅಲ್ಲಿ ರಾಷ್ಟ್ರ ಧ್ವಜವನ್ನು ಮಾತ್ರ ಹಾರಿಸಬೇಕು, ಕನ್ನಡ ಧ್ವಜವನ್ನು ಮಾತ್ರ ಹಾರಿಸಬೇಕು. ಅದನ್ನು ಬಿಟ್ಟರೆ ಧಾರ್ಮಿಕ ಸೂಚಿಸುವಂಥ, ಧರ್ಮವನ್ನು ಸೂಚಿಸುವಂಥ, ಧಾರ್ಮಿಕತೆಯನ್ನು ಸೂಚಿಸುವಂಥ ಯಾವುದೇ ಬಾವುಟವನ್ನು, ನಿಶಾನೆಯನ್ನು ಅಲ್ಲಿ ಹಾರಿಸೋಕೆ ಇಲ್ಲ ಅಂತ. ಇಲ್ಲೂ ನೋಡಿ, ಹಾರಾಡ್ತಾ ಇತ್ತು. ಹಸಿರು ಧ್ವಜವೊಂದು ಹಾರಾಡ್ತಾ ಇತ್ತು. ಅದನ್ನೀಗ ತೆರವುಗೊಳಿಸಿದ್ದಾರೆ. ಎಷ್ಟು ದಿನದಿಂದ ಹಾರಾಡ್ತಾ ಇತ್ತು? ಯಾಕೆ ಅದನ್ನು ತೆರವು ಮಾಡಿಲ್ಲ? ಈಗಲೇ ಯಾಕೆ ತೆರವು ಮಾಡಿದ್ರು? ಅದರಲ್ಲೂ ಕೂಡ ಹಿಂದೂ ಸಂಘಟನೆಗಳ ವಿರೋಧ ವ್ಯಕ್ತವಾಯಿತು. ಆ ಹಿನ್ನೆಲೆಯಲ್ಲಿ ತೆರವಾಗಿದೆ. ಇಲ್ಲ ಅಂದಿದ್ರೆ ತೆರವಾಗ್ತಾ ಇತ್ತಾ? ಹಾಗೆ ಹಾರಾಡ್ತಾ ಇತ್ತು. ಯಾಕಂದರೆ ಎಷ್ಟು ಕಡೆ ಹೀಗೆ ಇದೆ? ನ್ಯಾಯ ಎಲ್ರಿಗೂ ಒಂದೇ ಅಲ್ವಾ? ವರ್ಷದಿಂದ ಸೋಷಲ್ ವರ್ಕ್ ನಾನು ಮಾಡ್ತಾ ಇದ್ದೀನಿ. ಇದು ನನಗೆ ಇನ್ಸ್ಪೆಕ್ಟರ್ ತಿಳಿಸಿದ್ರು, ನಾಗರಾಜ್ ಇನ್ಸ್ಪೆಕ್ಟರ್ ಅಂದ್ಬಿಟ್ಟು. 10 ಗಂಟೆ 11 ಗಂಟೆಗೆ ಫೋನ್ ಮಾಡಿದ್ರು, ಈ ಫ್ಲಾಗ್ ಯಾರು ಹಾಕಿದ್ದು ಯಾವಾಗ ಅಂದ್ಬಿಟ್ಟು. ನಮಗೆ ಗೊತ್ತಾಗಿಲ್ಲ. ಭಾಳ ವರ್ಷದಿಂದ ಇದೆ ಇದು ದರ್ಗಾದು ಹಾಕಿರೋದು. ನಾನು ಬಂದು ಎಲ್ಲರೂ ಮಾತಾಡಿ ಅದು ತೆಗಿಬಿಟ್ಟು ನಮ್ಮ ಏರಿಯಾನಲ್ಲಿ ಪೀಸ್ಫುಲ್ ಇರಬೇಕು, ನಾವು ಎಲ್ಲರೂ ಚೆನ್ನಾಗಿರಬೇಕು, ಬೇರೆ ಕಡೆ ಥರ ಶಿವಾಜಿನಗರನಲ್ಲಿ ಏನು ವ್ಯವಸ್ಥೆ ಆಗಬಾರ್ದು ಅಂದ್ಬಿಟ್ಟು ಫಸ್ಟ್ ಬಂದು ನಾನು ಅದು ಈ ಎಲೆಕ್ಟ್ರಿಕ್ ಗಾಡಿ ತರಿಸಿ ಬಿಚ್ಚಿ ನ್ಯಾಷನಲ್ ಫ್ಲಾಗ್ ಹಾಕಿದ್ದೀನಿ. 30 ವರ್ಷದಿಂದ ಸೋಷಲ್ ವರ್ಕ್ ನಾನು ಮಾಡ್ತಾಯಿದ್ದೀನಿ. ಇದು ನಾನು ಮಂಜುನಾಥ್ ಇದ್ರ ಬಗ್ಗೆ ಮಾತಾಡ್ತಾರೆ. ಮಂಜುನಾಥ್, ಬೇರೆ ಬೇರೆ ಕಡೆ ನೋಡಿ, ಇದು ಕೇವಲ ಒಂದು ಕಡೆ ಅಂತಲ್ಲ. ನಾವೀಗ ಹುಡುಕೋದಕ್ಕೆ ಶುರು ಮಾಡಿದ್ರೆ ರಾಜ್ಯದ ಅನೇಕ ಕಡೆ ಹೀಗೆ ಇದೆ. ಯಾವುದೋ ಸಾರ್ವಜನಿಕ ಪ್ರದೇಶದಲ್ಲಿ ಯಾವುದೋ ಒಂದು ಕಂಬದ ಮೇಲೆ ಯಾವುದೋ ಬಾವುಟ ರಾರಾಜಿಸ್ತಾ ಇರುತ್ತೆ. ಆದರೆ ನ್ಯಾಯ ಅನ್ನೋದು ಎಲ್ರಿಗೂ ಒಂದೇ ಅಲ್ವಾ? ಈಗ ತೆಗೆಸಿದ್ದಾರೆ. ಎಷ್ಟು ದಿನಗಳಿಂದ ಅಲ್ಲಿ ಇದ್ದಿರ್ಬೋದು ಅದು? ವಾಸುದೇವೇನು ಕೆರಗೋಡು, ಮಂಡ್ಯದ ಕೆರಗೋಡಿನಲ್ಲಿ ಉಂಟಾಗಿರ್ತಕ್ಕಂಥ ಒಂದು ವಿವಾದ ಏನಿದೆ, ಆ ವಿವಾದದ ಬೆನ್ನಲ್ಲೇ ಬೆಂಗಳೂರಿನ ಶಿವಾಜಿನಗರದ ರೆಸಲ್ ಮಾರ್ಕೆಟ್ ಬಳಿ ಇರ್ತಕ್ಕಂಥ ಏನು ಚಾಂದಿನಿ ಚೌಕ್ ಸರ್ಕಲ್ ಅಂತ ಏನು ಕರಿತೇವೆ, ಆ ಸರ್ಕಲ್ನಲ್ಲಿ ಇವತ್ತು ಮತ್ತೊಂದು ವಿವಾದ ಅಥವಾ ಗಲಭೆ ಆಗುವಂಥ ಅವಕಾಶ ಇತ್ತು. ಆದರೆ ಕೂಡಲೇ ಎಚ್ಚೆತ್ತಂಥ ಪೊಲೀಸರು ಅದಕ್ಕೆ ಅವಕಾಶ ಕೊಡದೆ ಅಲ್ಲಿ ಹಾರಾಟ ಆಗ್ತಾ ಇದ್ದಂಥ ಮುಸಲ್ಮಾನರ ಧಾರ್ಮಿಕ ಬಾವುಟವನ್ನು ತೆರವುಗೊಳಿಸಿ ಈಗ ಭಾರತದ ಧ್ವಜವನ್ನು ಅಲ್ಲಿ ಹಾರಾಟವನ್ನು ಮಾಡಿಸ್ತಾ ಇರ್ತಕ್ಕಂಥದ್ದು. ಇದು ನಾವು ನೋಡ್ಬೋದು. ಚಾಂದಿನಿ ಚೌಕ್ನಲ್ಲಿ ಇರ್ತಕ್ಕಂಥ ತುಂಬ ಹಳೆಯ, ಅಂದರೆ ಬೆಂಗಳೂರಿಗೆ ಮೊದಲು ಪರಿಚಯಿಸಿದಂಥ ವಿದ್ಯುತ್ ಕಂಬ ಇದು. ಬಿಬಿಎಂಪಿ ವತಿಯಿಂದ ಹಾಕಿರ್ತಕ್ಕಂಥ ವಿದ್ಯುತ್ ಕಂಬ ಚಾಂದಿನಿ ಚೌಕ್ ಸರ್ಕಲ್ನಲ್ಲಿ ಹಾಕಿರ್ತಕ್ಕಂಥ ಕಂಬ. ಇಲ್ಲಿನ ಸ್ಥಳೀಯ ಮುಖಂಡರೇ ಹೇಳೋ ಹಾಗೆ ಸುಮಾರು 30 ವರ್ಷಗಳಿಂದ ಆ ಒಂದು ಏನು ವಿದ್ಯುತ್ ಕಂಬದ ತುದಿಯಲ್ಲಿ ಎದುರುಗಡೆ ಇರ್ತಕ್ಕಂಥ ಏನು ಮುಸಲ್ಮಾನರ ಒಂದು ದರ್ಗಾ ಏನು ಕಾಣಿಸ್ತಾ ಇದೆ, ಆ ದರ್ಗಾದಲ್ಲಿ ಮುಂದೆ ಹಾರಾಡ್ತಕ್ಕಂಥ ಧಾರ್ಮಿಕ ಬಾವುಟಗಳು ಈ ಒಂದು ಪೋಲ್ನಲ್ಲಿ ಹಾರಾಟ ಮಾಡ್ತಾ ಇತ್ತು. ಆದರೆ ಅದನ್ನು ಯಾರೂ ಸಹ ವಿರೋಧ ವ್ಯಕ್ತಪಡಿಸಿರ್ಲಿಲ್ಲ. ಇವತ್ತು ಬೆಳಿಗ್ಗೆ ಪೊಲೀಸರು ಬಂದು ಆ ಒಂದು ಕಂಬಕ್ಕೆ ಹಾರಾಟ ಆಗ್ತಾ ಇದ್ದಂಥ ಧ್ವಜವನ್ನು ಯಾರು ಕಟ್ಟಿದ್ರು ಅಂತ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಕೂಡಲೇ ಅದನ್ನು ತೆರವು ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಸಹ ಕೊಡ್ತಾರೆ. ಹಾಗಾಗಿ ಕೊನೆಗೆ ಆ ಒಂದು ದರ್ಗಾದ ಸಿಬ್ಬಂದಿಗಳೇ ಕೆಲವೊಂದು ಎಲೆಕ್ಟ್ರಿಕ್ ವಾಹನ, ಅಂದರೆ ಮೆಟ್ಟಿಗಳಿರ್ತಕ್ಕಂಥ ವಾಹನವನ್ನು ತೆಗೆದು ಆ ಒಂದು ಧ್ವಜವನ್ನು ತೆರವು ಮಾಡಿದರೆ, ಬದಲಿಗೆ ಅಲ್ಲಿ ಏನು ರಿಪಬ್ಲಿಕ್ ಡೇ ದಿನ ಈ ಒಂದು ಪ್ರದೇಶದಲ್ಲಿ ಕಟ್ಟಿರ್ತಕ್ಕಂಥ ಬಾವುಟಗಳು, ಭಾರತದ ಧ್ವಜವನ್ನು ಅಲ್ಲಿ ಕಟ್ಟಿ ಇವತ್ತು ಹಾರಾಟ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ನಾನು ಇಲ್ಲಿ ಇರ್ತಕ್ಕಂಥ ಕೆಲವೊಂದು ಸ್ಥಳೀಯರನ್ನ ಮಾತನಾಡಿಸೋದಕ್ಕೆ ಹೋಗ್ತೇನೆ. ಇಲ್ಲಿರ್ತಕ್ಕಂಥ ಸೈಯದ್ ಅಕ್ಮಲ್ ಪಾಷಾ ಅಂತಕ್ಕಂಥವ್ರು ಈ ಭಾಗದಲ್ಲಿ ಸಮಾಜ ಸೇವೆಯನ್ನ ಕೆಲಸ ಮಾಡ್ತಕ್ಕಂಥವ್ರು. ಇವತ್ತು ಬೆಳಗ್ಗೆ ಶಿವಾಜಿನಗರ ಪೊಲೀಸರು ಬಂದು ಒಂದು ಸೂಚನೆಯನ್ನು ಸಹ ಕೊಡ್ತಾರೆ, ಹಾಗಾಗಿ ತೆರವು ಮಾಡ್ತಾರೆ. ಸರ್, ಮೊದಲಿಗೆ ಈ ಒಂದು ಬಾವುಟ, ಅಂದರೆ ನಿಮ್ಮ ಧರ್ಮದ ಬಾವುಟ ಈ ವಿದ್ಯುತ್ ಕಂಬದ ಮೇಲೆ ಹಾರಾಟ ಆಡ್ತಾ ಇದ್ದು, ದರ್ಗಾದು ಬಾವುಟ, ಅದು ದರ್ಗಾದು ಫ್ಲಾಗ್ ಹಾಕಿದ್ರು. ಅದು 26 ಜನವರಿಗೆ ಇಲ್ಲಿ ಬಂದು ಫ್ಲಾಗ್ ಅನಿಸುವಾಗ ಯಾರ್ಯಾರು ಅಪ್ರೋಚ್ ಮಾಡಿದ್ರು ಈ ಫ್ಲಾಗ್ ಬಿಟ್ಟು. ಆಮೇಲೆ ಇವತ್ತು 11 ಗಂಟೆಗೆ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ರು, ಇದು ಯಾರು ಹಾಕಿದ್ದು ಅಂದ್ಬಿಟ್ಟು. ಅದು ಹಾಕಿ ಭಾಳ ವರ್ಷ ಆಯಿತು. ಈ ಯಾವಾಗ ಹಾಕಿದ್ದಾರೆ 30-40 ವರ್ಷ ಆಗಿರ್ಬೋದು, ನಮಗೆ ಗೊತ್ತಿರಲಿಲ್ಲ. ಮೇಲೆ ದರ್ಗಾದು ಇದ್ದಿದ್ದು, ಅದು ಇನ್ಸ್ಪೆಕ್ಟರ್ ಕರೆಸಿ ಹೇಳಿದ್ರು, ಈಗ ಅದು ತೆಗಿಬೇಕಪ್ಪ ಅಂದ್ಬಿಟ್ಟು. ಸಡನ್ನಾಗಿ ನಾವು ತೆಗ್ದು ನ್ಯಾಷನಲ್ ಫ್ಲಾಗ್ ಇದು ಮಾಡಿದ್ದೀವಿ. ನಮ್ಮ ಏರಿಯಾ ಯಾರಾದರೂ ವಿರೋಧ ವ್ಯಕ್ತಪಡಿಸಿದ್ರೆ ಇಲ್ಲಿ ಬಂದು ಹಿಂದೂ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸೋದು ಏನು ವಿರೋಧ ಇರಲಿಲ್ಲ. ಯಾಕಂದರೆ ನಾವು ಶಿವಾಜಿನಗರನಲ್ಲಿ ಪೀಸ್ಫುಲ್ ಇರಬೇಕು, ಏನು ತೊಂದರೆ ಇಲ್ಲ, ಇಲ್ಲಿ ಚೆನ್ನಾಗಿದ್ದೀವಿ ಎಲ್ಲರೂ. ಹಿಂದೂ, ಮುಸ್ಲಿಂ, ಸಿಕ್ಕು,
ಜೈನು ಎಲ್ಲರೂ ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಜಾತಿಯವರು ಹಬ್ಬ ಬರುತ್ತೆ, ಏನೂ ತೊಂದರೆ ಇಲ್ಲ. ಇದು ಇಲ್ಲಿನ ಸ್ಥಳೀಯ ಮುಖಂಡರಾದಂಥ ಇಕ್ಬಾಲ್ ಪಾಷಾ ಅವರು ಹೇಳ್ತಕ್ಕಂಥದ್ದು. ವಾಸುದೇವ್, ಇಲ್ಲಿ ಅದು ಸುಮಾರು ವರ್ಷಗಳಿಂದ ಹಾರಾಟ ಆಗ್ತಾ ಇತ್ತು, ಯಾರು ಸಹ ಗಮನಿಸಿರಲಿಲ್ಲ. ಇವತ್ತು ಅದನ್ನ ಒಬ್ಬ ಹಿಂದೂ ಕಾರ್ಯಕರ್ತ ತಮ್ಮ ಫೇಸ್ಬುಕ್ ಅಕೌಂಟಲ್ಲಿ ಪೋಸ್ಟ್ ಮಾಡ್ತಾರೆ. ಅದನ್ನು ತೆಗೆಸೋದಕ್ಕೆ ಸರ್ಕಾರದಿಂದ ಸಾಧ್ಯವಾಗೋದಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಅದನ್ನ ಕಂಡಂತ ಪೊಲೀಸರು ಕೂಡಲೇ ಇಲ್ಲಿ ಯಾವುದೇ ಗಲಭೆಗೆ ಅವಕಾಶ ಕೊಡಬಾರ್ದು ನಿಟ್ಟಿನಲ್ಲಿ ಬಂದು ಅದನ್ನು ತೆರವು ಮಾಡಿ ಈಗ ಸದ್ಯ ಏನು ಹಸಿರು ಬಾವುಟ ಹಾರಾಡ್ತದಂಥ ಜಾಗದಲ್ಲಿ ಭಾರತದ ಧ್ವಜ ಒಂದು ಹಾರಾಟ ಮಾಡುವಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ವಾಸುದೇವ್. ಓಕೆ ಮಂಜುನಾಥ್, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.